ಈ ಹಿಂದಿನ ಸಂಚಿಕೆಯಲ್ಲಿ ನಾವು ಹಿರಿಯ ಅಬ್ಬಕ್ಕ ರಾಣಿ ಉಳ್ಳಾಲದಲ್ಲಿ ಹೇಗೆ ನಾಲ್ಕು ಬಾರಿ ಪೋರ್ಚುಗೀಸರ ಜೊತೆ ಬಡಿದಾಟವನ್ನು ಮಾಡಿ ಅವರನ್ನು ಹಿಮ್ಮೆಟ್ಟಿಸುವಂಥ ಕೆಲಸವನ್ನು ಮಾಡಿದ್ಲು. ತಾತ್ಕಾಲಿಕವಾಗಿ ಒಪ್ಪಂದಗಳಿಗೆ ಸಹಿ ಹಾಕಿ ಆನಂತರ ಗೋವಾದ ಪೋರ್ಚುಗೀಸರಿಗೆ ಚಳ್ಳೆ ಹಣ್ಣನ್ನು ತಿನ್ನಿಸ್ತಾ ತನ್ನ ಸ್ವಾಭಿಮಾನವನ್ನು ಮತ್ತು ಸಾರ್ವಭೌಮತೆಯನ್ನು ಹೇಗೆ ಉಳಿಸ್ಕೊಂಡ್ಲು ಅನ್ನೋದನ್ನು ನಾವು ನೋಡಿದ್ವಿ. ಆಕೆಯ ಮಗಳು ಕಿರಿಯ ಅಬ್ಬಕ್ಕ ದೇವಿ 1595ರಿಂದ 1640ರವರೆಗೆ ಆಕೆ ತುಳುನಾಡಿನಲ್ಲಿ ಆಳ್ವಿಕೆಯನ್ನು ಮಾಡಿದ್ಲು. 1616ರ ಒಂದು ಪತ್ರ, ಬ್ರಿಟಿಷ್ ವೈಸ್ರಾಯಿಯ ಪತ್ರವೊಂದು ನಮಗೆ ಸಿಗುತ್ತೆ. ಅದು ಲಿಸ್ಬನ್ನ ಪತ್ರಾಗಾರದಲ್ಲಿ ಸಿಕ್ಕಿತು. ಆ ಪತ್ರದಲ್ಲಿ ಅವನು ಬರೀತಾನೆ, ಬಂಗಾರ ರಾಜ್ಯ ನಾವು ಕಳೆದುಕೊಳ್ಳುವ ಸ್ಥಿತಿಯಲ್ಲಿದ್ದೇವೆ ಅಂತ ಅವನು ಒಂದು ಆತಂಕವನ್ನು ವ್ಯಕ್ತಪಡಿಸ್ತಾನೆ. ಬಂಗರಾಜ ಆಗ ಪೋರ್ಚುಗೀಸರ ಅಡಿಯಾಳಾಗಿದ್ದವನು, ಪೋರ್ಚುಗೀಸರ ಗುಲಾಮನಾಗಿದ್ದವನು, ರಾಣಿ ಅಬ್ಬಕ್ಕ ದೇವಿಯ ವಿರುದ್ಧ ಕೆಲಸ ಮಾಡ್ತಾ ಇದ್ದ ವ್ಯಕ್ತಿ. ಆ ಬಂಗನ ರಾಜ್ಯ ಅಪಾಯದಲ್ಲಿದೆ. ಯಾಕೆಂತ ಕೇಳಿದ್ರೆ ಈ ರಾಣಿ 4 ಮೂಲೆಯಿಂದ ಬೇರೆ ಬೇರೆ ರಾಜರನ್ನು ಸಂಪರ್ಕ ಮಾಡಿ ತನ್ನ ಒಂದು ರಾಜತಾಂತ್ರಿಕವಾದಂಥ ಸಂಬಂಧಗಳನ್ನು ಸರಿಪಡಿಸಿಕೊಂಡಿದ್ದಾಳೆ. ಒಂದು ಬಲಿಷ್ಠವಾದಂಥ ರಾಜರ ಪಡೆಯನ್ನು ಅವಳು ಕಟ್ಟಿದ್ದಾಳೆ. ಅದರಲ್ಲಿ ಕೆಳದಿಯ ವೆಂಕಟಪ್ಪ ನಾಯಕ ಇದ್ದಾನೆ, ಮಲ್ಬಾರಿನ ಅರಸರಿದ್ದಾರೆ, ಕುಂಬಳೆಯ ಅರಸ ಇದ್ದಾನೆ. ಹೀಗೆ ಎಲ್ಲ ಕಡಲ ತಡಿಯಲ್ಲಿರುವಂಥ ಎಲ್ಲ ರಾಜರನ್ನು ಕೂಡ ಆ ರಾಣಿ ನಮ್ಮ ವಿರುದ್ಧ ಸಂಘಟಿಸಿದ್ದಾಳೆ ಅನ್ನುವಂಥ ಮಾಹಿತಿಯನ್ನು ಪೋರ್ಚುಗೀಸರು ಕೊಡ್ತಾರೆ. ಈ ರಾಣಿಯನ್ನು ಹೇಗಾದರೂ ಮಾಡಿ ಹೆಡೆಮುರಿ ಕಟ್ಟಬೇಕು ಅಂತ ಪೋರ್ಚುಗೀಸರು ಭಾಳಷ್ಟು ಪ್ರಯತ್ನವನ್ನು ಮಾಡಿದರು. ಅವರು ಒಂದು ದಿನ ಅವಳ ಹಡಗನ್ನು ಹಿಡಿಯುವಂಥ ಪ್ರಯತ್ನವನ್ನು ಮಾಡ್ತಾರೆ. ಅವಳ ವ್ಯಾಪಾರಿ ಹಡಗನ್ನು ಹಿಡಿತಾರೆ. ಇದರ ಪರಿಣಾಮವಾಗಿ ರಾಣಿ ಯುದ್ಧಕ್ಕೆ ಇಳಿತಾಳೆ. ವೆಂಕಟಪ್ಪ ನಾಯಕ ಈ ಸಂದರ್ಭದಲ್ಲಿ ಸಹಾಯಕ್ಕೆ ಬಂದ. ಮಂಗಳೂರಿನ ಕೋಟೆ ಪೋರ್ಚುಗೀಸರ ಕೈಯಲ್ಲಿದ್ದದನ್ನು ರಾಣಿ ಗೆದ್ಕೊಂಡು ಬಿಡ್ತಾಳೆ. ಇದು ಕಿರಿಯ ಅಬ್ಬಕ್ಕ ರಾಣಿಯ ಸಾಧನೆ. ಬಂಗರಸ ಈ ಯುದ್ಧದ ಭಯಾನಕತೆಯನ್ನು ನೋಡಿ ಅವನು ಕಾಸರಗೋಡಿಗೆ ಓಡಿ ಹೋಗ್ತಾನೆ. ಈ ಸಂದರ್ಭದಲ್ಲಿ ಈ ಯುದ್ಧ ಎಷ್ಟು ಭಯಾನಕವಾಗಿ ನಡೆಯಿತು ಅಂತ ಹೇಳಿದರೆ, ಹಿರಿಯ ಅಬ್ಬಕ್ಕ ರಾಣಿಗಿಂತ 5 ಪಟ್ಟು 10 ಪಟ್ಟು ಪರಾಕ್ರಮದಿಂದ ಈ ಕಿರಿಯ ಅಬ್ಬಕ್ಕ ರಾಣಿ ಹೋರಾಟವನ್ನು ಮಾಡ್ತಾಳೆ. ಆಕೆಯ ಒಂದು ಪ್ರಹಾರ ಹೇಗಿತ್ತು ಅಂತ ಹೇಳಿದರೆ, ಆಕೆಯ ಹೋರಾಟದ ಶೈಲಿ ಹೇಗಿತ್ತು ಅಂತ ಕೇಳಿದರೆ, 20 ಜನ ದಂಡನಾಯಕರು, ಪೋರ್ಚುಗೀಸರ ಸೇನಾ ದಂಡನಾಯಕರುಗಳು ಈ ಯುದ್ಧದಲ್ಲಿ ಸಾವನ್ನಪ್ತಾರೆ. ಅದರಲ್ಲಿ ಮಿರಾಂಡಾ ಇರ್ಬೋದು, ಅನೇಕ ಜನರ ಹೆಸರನ್ನು ಪೋರ್ಚುಗೀಸರು ದಾಖಲಿಸಿದ್ದಾರೆ ಆ ಯುದ್ಧದ ಬಗ್ಗೆ. ಆ ಎಲ್ಲ ದಂಡನಾಯಕರು ಸತ್ತ ಬಳಿಕ ಅವರ ಸೇನೆ ಮಂಗಳೂರಿನ ಕೋಟೆಯ ಒಳಗಡೆ ಬಂಧನಕ್ಕೆ ಸಿಕ್ಕಿಬೀಳುತ್ತದೆ. ಆ ಕೋಟೆಯನ್ನು 4 ಮೂಲೆಯಿಂದ ಅಬ್ಬಕ್ಕ ರಾಣಿ ಸೀಸ್ ಮಾಡ್ತಾಳೆ. ಒಂದು ಆಟ ನೋಡಿ ಬಿಡಬೇಕು ಇರುವುದು ಅಂತ ಹೇಳಿ ಅವಳು ಅಲ್ಲಿಂದ ಕದಲೋದಿಲ್ಲ. ವಾರಗಟ್ಟಲೆ ಅಲ್ಲಿಂದ ಕದಲೋದಿಲ್ಲ, ಅಲ್ಲಿ ನಿಂತು ಬಿಡ್ತಾಳೆ. ಒಳಗಿರುವಂತಹ ಪೋರ್ಚುಗೀಸರ ಸ್ಥಿತಿ ಹೇಗಾಯಿತು? ನೀರಿಲ್ಲ, ಅನ್ನ ಇಲ್ಲ, ಮದ್ದುಗುಂಡಿಲ್ಲ, ಹೊರಗಡೆ ಬರೋದಕ್ಕೆ ರಾಣಿ ಬಿಡ್ತಾ ಇಲ್ಲ. ಒಳಗಡೆ ದಿನಕ್ಕೆ 5ರಿಂದ 6 ಜನ ಹಸಿವಿನಿಂದ ಸಾಯೋದಕ್ಕೆ ಶುರುವಾದ್ರಂತೆ. ಹಸಿವಿನಿಂದ ಸಾಯೋದಕ್ಕೆ ಶುರುವಾದಾಗ ಅನಿವಾರ್ಯವಾಗಿ ಪೋರ್ಚುಗೀಸರು ಗೋವಾದಿಂದ ತಮ್ಮ ವಿಶೇಷ ಪ್ರತಿನಿಧಿಯನ್ನು ಕಳಿಸಿ ರಾಣಿಯ ಜೊತೆ ಒಪ್ಪಂದವನ್ನು ಮಾಡಿಕೊಂಡು ಇನ್ನು ಯಾವತ್ತೂ ನಿಮ್ಮ ಸುದ್ದಿಗೆ ಬರೋದಿಲ್ಲ ಅಂತ ಹೇಳಿ ಅವನಲ್ಲಿ ಸಹಿಯನ್ನು ಹಾಕಿ ಆ ಯುದ್ಧದ ಖರ್ಚುಗಳನ್ನು ಕೊಟ್ಟು ತನ್ನ ಜನರನ್ನು ಬಿಡಿಸಿಕೊಂಡು ಹೋಗುವಂಥ ಸ್ಥಿತಿ ನಿರ್ಮಾಣ ಆಯಿತು. ಬಹುಶಃ ಇದನ್ನು ಪಿಯಾಟ್ರೋ ಡೆಲ್ಲವೆಲ್ಲ ಇರಬೇಕು, ಇವರೆಲ್ಲ ದಾಖಲು ಮಾಡಿದ್ದಾರೆ. ಇದೇ ರಾಣಿಯನ್ನು ಪರ್ಷಿಯಾದ ರಾಜ ಶಿಯಾ ಅಬ್ಬಾಸ್ ನೋಡಬೇಕು ಅಂತ ಬಯಸಿದ್ದ. ಈ ಕಿರಿಯ ಅಬ್ಬಕ್ಕ ರಾಣಿಯ ಸಂದರ್ಭದಲ್ಲಿ ಇವರು ಜೈನ ಧರ್ಮದ ಅನುಯಾಯಿಗಳಾಗಿದ್ದರೂ ಕೂಡ ಹಿಂದೂ ಧರ್ಮವನ್ನು ಮತ್ತು ಇಲ್ಲಿಯ ಸ್ಥಳೀಯವಾದಂಥ ದೈವಾರಾಧನೆ, ದೇವತಾರಾಧನೆ, ನಾಗಾರಾಧನೆಗೆ ಯಥೇಚ್ಛವಾದಂಥ ಪ್ರೋತ್ಸಾಹವನ್ನು ಕೊಟ್ಟಿದ್ದಾರೆ. ಇದರ ದಾಖಲೆಗಳು ನಮಗೆ ಶೃಂಗೇರಿ ಮಠದ ಕಡತದಲ್ಲಿ ಸಿಗುತ್ತೆ. ನಾವು ಇವತ್ತೇನು ಕುಡುಪು ಅನಂತ ಪದ್ಮನಾಭ ದೇವಸ್ಥಾನ ಇದೆ, ಆ ದೇವಸ್ಥಾನದ ಅಗ್ರಶಾಲೆಗೆ 86 ಮುಡಿ ಅಕ್ಕಿಯ ಸ್ಥಳವನ್ನು ದಾನ ಮಾಡಿದ ಬಗ್ಗೆ, ಅದು ಕೂಡ ಪೇಜಾವರ ಮಾಗಣೆಯಲ್ಲಿರುವಂಥ ಒಂದು ಸ್ಥಳವನ್ನು ಆಕೆ ದಾಳ ಮಾಡಿದ್ದಾಳೆ ಅನ್ನುವಂಥ ಮಾಹಿತಿಗಳು ನಮಗೆ ದಾಖಲೆಗಳಲ್ಲಿ ಸಿಗ್ತವೆ. ಮತ್ತು ಇದೇ ರಾಜವಂಶದಲ್ಲಿ ಇನ್ನೂ 2 ರಾಣಿಯರು ಬರ್ತಾರೆ. ಆ 2 ರಾಣಿಯರು ಕೂಡ ಬಹುಶಃ ಕುತ್ತಿಗೆಯಿಂದ ಆಡಳಿತವನ್ನು ಮಾಡಿದರು. ಆ ಚೌಟ ರಾಣಿಯರು, ಅವರಿಬ್ಬರ ಹೆಸರು ಕೂಡ ಅಬ್ಬಕ್ಕ ದೇವಿಯರು ಅಂತಲೇ ಎಲ್ಲ ಕಡೆಗಳಲ್ಲಿ ಕೂಡ ದಾಖಲಾಗಿದೆ. ಈ ಅಬ್ಬಕ್ಕ ರಾಣಿಯರು ಬಹಳಷ್ಟು ಕಲೆ ಸಾಹಿತ್ಯಕ್ಕೆ ಪ್ರೋತ್ಸಾಹವನ್ನು ಕೊಟ್ಟರು. ಶಾಂತಿ ಇದ್ದಾಗ ಕಲೆ ಸಾಹಿತ್ಯಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ, ಕ್ರಾಂತಿಯ ಸಂದರ್ಭದಲ್ಲಿ ಕೈಯಲ್ಲಿ ಕತ್ತಿ ಹಿಡಿದು ಬಡಿದಾಡದಂಥ ಕನ್ನಡದ ಕೋರಿಯರು, ತುಳುನಾಡಿನ ಈ ರಾಣಿಯರು ಎಲ್ಲೋ ಒಂದು ಕಡೆಯಲ್ಲಿ ನಮ್ಮ ಇತಿಹಾಸದಲ್ಲಿ ಅವರಿಗೆ ಸಿಗಬೇಕಾದಂಥ ಸ್ಥಾನಮಾನಗಳು ಸಿಕ್ಕಿಲ್ಲ ಅಂತ ನನಗನ್ನಿಸುತ್ತೆ. ಪಿಯಾಟ್ರೋ ಡೆಲ್ಲವೆಲ್ಲ ಹೇಳ್ತಾನೆ, ರಾಣಿಯನ್ನು ಭೇಟಿಯಾಗಬೇಕು ಅಂತ ಅವನು ಹೊರಟಾಗ ಅರಮನೆಯಲ್ಲಿ ರಾಣಿ ಇಲ್ಲ, ಎಲ್ಲಿದ್ದಾರೆ ಅಂತ ಕೇಳಿದಾಗ ಎಲ್ಲೋ ಮಣೆಯಲು ಪರಿಸರದಲ್ಲಿ ಒಂದು ಹಿನ್ನೀರು, ಅಲ್ಲಿ ಆ ನದಿಯ ಪಕ್ಕದಲ್ಲಿ ಒಂದು ಕೋಟೆ ರಚನೆ ಆಗ್ತಾ ಇದೆ, ಆ ಕೋಟೆಯ ಕೆಲಸವನ್ನು ನೋಡೋದಕ್ಕೆ ಹೋಗಿದ್ದಾರೆ ಅಂತ ಮಾಹಿತಿ ಬರುತ್ತೆ. ಇವನು ಅಲ್ಲಿಗೆ ಹೋಗ್ತಾನೆ. ಹೋಗುವಂಥ ಸಂದರ್ಭದಲ್ಲಿ ರಾಣಿ ಹೇಗಿದ್ಲು ಅನ್ನೋದನ್ನು ಅವನು ವರ್ಣನೆ ಮಾಡ್ತಾನೆ. ಹೇಳ್ತಾನೆ, ಮೊದಲ ನೋಟಕ್ಕೆ ಆಕೆಯನ್ನು ರಾಣಿ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಜನರ ಹಾಗೆ ಅತ್ಯಂತ ಸರಳವಾದಂಥ ಉಡುಗೆ
ಉಡುಗೆಯನ್ನು ತೊಟ್ಟಿದ್ದಳು. ಅದರ ಜೊತೆಗೆ ಅವಳ ಮೈಯಲ್ಲಿ ಅಂಥ ವಿಶೇಷವಾದಂಥ ಯಾವ ಆಭರಣಗಳು ಕೂಡ ನನಗೆ ಕಾಣಿಸಲಿಲ್ಲ. ತಲೆಗೆ ಕೇದಗೆಯನ್ನು ಮುಡಿದಿರ್ತಾಳೆ. ಕೈಯಲ್ಲಿ ಒಂದು ಜೋಡು ದಾರೆಯ ಕತ್ತಿ ಅವಳ ಕೈಯ ಸೊಂಟದಲ್ಲಿತ್ತು. ಅದರ ಜೊತೆಗೆ ನಾರು ಅಂದರೆ ಮಗ್ಗದ ಸೀರೆಯನ್ನು ಅವಳು ಹುಟ್ಟಿದ್ಲು. ಮೇಲ್ನೋಟಕ್ಕೆ ಅವಳನ್ನು ಯಾರು ಕೆಲಸದವಳು ಅಂತ ಭಾವಿಸಬೇಕು. ಆ ರೀತಿಯ ಸರಳವಾದಂಥ ಜೀವನವನ್ನು ಆ ರಾಣಿ ನಡೆಸ್ತಾ ಇದ್ಲು ಅನ್ನುವಂಥ ಮಾಹಿತಿಯನ್ನು ವಿದೇಶಿ ಪ್ರವಾಸಿಗರಾಗಿರುವಂಥ ಇಟಾಲಿಯ ಪಿಯೆಟ್ರೋ ಡೆಲ್ಲಾ ವೆಲೆ ಬರೆದಿದ್ದಾನೆ. ಈ ರೀತಿಯಾಗಿ ಎಲ್ಲೋ ಒಂದು ಕಡೆಯಲ್ಲಿ ಅರಸೊತ್ತಿಗೆಗಳಿರೋದು ನಮ್ಮ ಜೀವನದ ಐಷಾರಾಮಿ ಜೀವನವನ್ನು ಮಾಡೋದಕ್ಕೆ ಅಂತ ಭಾವಿಸಿರುವಂಥ ಜನರ ಮಧ್ಯದಲ್ಲಿ ಜನರ ಜೊತೆಗೆ ಜನರ ಹಾಗೆ ಬೆರೆತು ನಾಡಿನ ಉಳಿವಿಗಾಗಿ ತನ್ನ ಪ್ರಾಣವನ್ನು ಕೂಡ ಈಡಾಡುವಂಥ ಪರಾಕ್ರಮವನ್ನು ಮೆರೆದಂಥ ಅಬ್ಬಕ್ಕ ರಾಣಿಯರ ಚರಿತ್ರೆ ನಮ್ಮ ನಾಡಿನ ಪ್ರತಿಯೊಂದು ಮಗುವಿಗೂ ಕೂಡ ತಿಳಿಯುವಂತಾಗಬೇಕು ಅನ್ನೋದು ನಮ್ಮ ಆಶಯವಾಗಿದೆ. ನಮಸ್ತೆ. ಅಗ್ರಣಿ ರಾಷ್ಟ್ರೀಯತೆ ಅಗ್ರವಾದ